ಜಿಂದಾಲ್ಗೆ ಮತ್ತೆ ಭೂಮಿ ಕೊಡ್ತಾರೆ. ಅದು ನೋಡಿ, ನಿಜವಾಗ್ಲೂ ಕೂಡ ರಾಜ್ಯದ ಪಕ್ಷಕ್ಕೆ ಬಹಳ ದೊಡ್ಡ ನಷ್ಟ ಆಗ್ತಾ ಇದೆ. ನಾವಿದ್ದಾಗ ಪ್ರಸ್ತಾವನೆಯನ್ನು ಬಂದಾಗ ಒಂದ್ಸತಿ ಕ್ಯಾಬಿನೆಟ್ನಲ್ಲಿ ಬಂದು ಅಪ್ರೂವ್ ಮತ್ತೆ ವಿಚಾರ ಎತ್ತಿದಾಗ ಅದನ್ನು ವಾಪಸ್ ತಗೊಂಡಿದ್ದೀವಿ. ಮತ್ತು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿತ್ತು. ಅಲ್ಲೆಲ್ಲ ಚರ್ಚೆ ಮಾಡಿ ಮಾರ್ಕೆಟಿನ ದರದಲ್ಲಿ ಕೊಡಬೇಕು ಅನ್ನುವಂಥದ್ದಿತ್ತು. ಇವರು ಹಳೆ ಕನ್ಸೆಷನ್ ದರದಲ್ಲಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು, ಆವಾಗಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಬಹಳ ತೀವ್ರವಾಗಿ ವಿರೋಧ ಮಾಡಿದರು. ಯಾವುದಕ್ಕೆ ವಿರೋಧ ಮಾಡ್ತಾರೆ ವಿರೋಧ ಪಕ್ಷದಲ್ಲಿ, ಅದೇ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾರಂದ್ರೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಪಕ್ಷಕ್ಕೆ ನಷ್ಟ ಆಗುತ್ತೆ ಅಂತ ಅವತ್ತು ಹೇಳಿದವರು ಇವತ್ತು ಅದಕ್ಕೇ ನಷ್ಟ ಆಗೋ ರೀತಿಯಲ್ಲಿ ತೀರ್ಮಾನ ಮಾಡ್ತಾರಂತಂದ್ರೆ ನಿಜವಾಗ್ಲೂ ಕೂಡ ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿರುವಂತಹದ್ದು. ಕೂಡಲೇ ನಿಲ್ಲಿಸಬೇಕು. ಇಲ್ಲದೆ ಇದ್ರೆ ಇದರಲ್ಲಿ ಏನೋ ವ್ಯವಹಾರ ಕುದುರಿದೆ ಅನ್ನುವಂಥ ಸಂದೇಹಕ್ಕೆ ಪುಷ್ಟಿ ಸಿಗುತ್ತೆ.